ನಮಸ್ಕಾರ. 2-3 ದಿನಗಳಿಂದ ನಿಮ್ಮ ಜೊತೆ ನಾನು ಮಾತನಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಕ್ಷಮೆ ಇರಲಿ. ನಾನು ಬ್ಯುಸಿ ಶೆಡ್ಯೂಲಲ್ಲಿ ನಿರಂತರ ಕಾಯಕದಲ್ಲಿ ಮಗ್ನನಾಗಿದ್ದೆ. ಇಂದಿನಿಂದ ನಿರಂತರವಾಗಿ ನಿಮ್ಮ ಜೊತೆ ನಾನು ಮಾತನಾಡ್ತೀನಿ. ಇವತ್ತಿನ ಸಬ್ಜೆಕ್ಟ್ ವಿಚಿತ್ರವಾದರೂ ಸತ್ಯ. ಬಿಜಾಪುರ, ಬೆಳಗಾವಿ, ಗುಲ್ಬರ್ಗ ಕಡೆ ಹೋದರೆ ನಮಗೆ ಅತಿ ಹೆಚ್ಚು ಕೇಳಿಬರೋದು ಬಾನಾಮತಿ. ಯಾರೋ ಮಾಡಿಸಿದ್ದಾರೆ ಇಷ್ಟೇ ಹೇಳ್ತಾರೆ. ಇದಕ್ಕೆ ಜ್ವಲಂತ ಸಾಕ್ಷಿ ಮಂಜುಳಾಗೆ ಇಲ್ಲಿವರೆಗೂ ಏನೋ ಆಗಿದೆ, ಏನೋ ಮಾಡಿಸಿದ್ದಾರೆ ಒಂದು ಆತಂಕ ಇತ್ತು. 3 ತಿಂಗಳಿಂದ ಸತತವಾಗಿ ಆ ಮಂಜುಳಾ ಮಗುವಿನ 6 ತಿಂಗಳ ಮಗುವಿನ ಮೈ ಮೇಲೆ ಇದ್ದಕ್ಕಿದ್ದ ಹಾಗೆ ರಕ್ತ ಬರುತ್ತೆ. ಮೈಯೆಲ್ಲ ಪರಿಚಿದ ಹಾಗಾಗತ್ತೆ, ಗೆರೆ ಎಳೆದಂಗಾಗತ್ತೆ. ಆ ಮಗುವಿನ ಮೈ ಮೇಲೆ ಕಾಲುಗಳಲ್ಲಿ, ಕೈಯಲ್ಲಿ ರಕ್ತ ಬರುತ್ತೆ. ಇಡೀ ಮನೆ, ಊರು ಗಾಬರಿಗಾಗ್ತಾರೆ. 6 ತಿಂಗಳ ಮುಗ್ಧ ಮಗುವಿನ ಮೈ ಮೇಲೆ ರಕ್ತ ಬೀಳುತ್ತೆ. ತಾಯಿ ಹೇಳ್ತಾಳೆ, ನನಗೂ ಮತ್ತು ನನ್ನ ಮಗುಗೂ ಯಾರೋ ಮಾಡಿಸಿದ್ದಾರೆ. ಇಡೀ ಕುಟುಂಬ ನೀರಿನ ಕಣ್ಣೀರಲ್ಲಿ ತುಳಿಯೋದಕ್ಕಿಂತ ರಕ್ತದ ಕಣ್ಣೀರಿನಲ್ಲಿ, ರಕ್ತದ ಮಡುವಿನಲ್ಲೇ ಮಲಗಿದ್ದಾರೆ. ಕಂಡ ಮುತ್ಯಗಳನ್ನು ನೋಡಿದ್ದಾರೆ, ಕಂಡ ದೇವರುಗಳನ್ನು ನೋಡಿದ್ದಾರೆ, ವೈದ್ಯರನ್ನ ಹತ್ರಲೂ ಕೂಡ ಹೋಗಿದ್ದಾರೆ. ಇದಕ್ಕೆ ಪರಿಹಾರ ಆಗಲೇ ಇಲ್ಲ, ಆತಂಕಕ್ಕೀಡಾಗ್ತಾರೆ. ಆ ಊರಲ್ಲಿ, ಆ ಮನೆಯಲ್ಲಿ, ಮಂಜುಳಾ ಮನೆಯಲ್ಲಿ ಮಗುಗೆ ಯಾಕೆ ರಕ್ತ ಬರುತ್ತೆ? ಮಂಜುಳಾ ಕೇಳಿದರೆ ಹೇಳ್ತಾರೆ, ನಮ್ಮಿಬ್ಬರಿಗೂ ಯಾರೋ ಮಾಡಿಸ್ಬಿಟ್ಟಿದ್ದಾರೆ, ಬಾನಾಮತಿ ನಡೆದಿದೆ. ಅವ್ರ ಅತ್ತೆ ಹೇಳ್ತಾರೆ, ಅವ್ರ ಗಂಡ ಹೇಳ್ತಾರೆ. ನಾನು ಅವ್ರನ್ನೆಲ್ಲರನ್ನೂ ಕೂಡ ಕೂತ್ಕೊಂಡು ಸಮಾಧಾನವಾಗಿ ಕೇಳ್ತೀನಿ. ರಕ್ತ ಬರುತ್ತೆ ಸತ್ಯ, ಬಾನಾಮತಿ ಮಾಡಿಸ್ಬಿಟ್ಟಿದ್ದಾರೆ, ನಮಗೆ ಆಗ್ದಲೇ ಇದನ್ನು ಮಾಡಿಸಿದ್ದಾರೆ, ಇಷ್ಟೇ ಉತ್ತರ ಬರುತ್ತೆ. ಹಾಗಾದರೆ ಆ ಮುಗ್ಧ ಮಗುವಿಗೂ ಮಾಡಿಸುವಂತಹ ವಿಕೃತ ಮನಸ್ಸು ಯಾರಿರ್ಬೋದು? ನಿಜವಾಗ್ಲೂ ಬಾನಾಮತಿ ನಡೆಯುತ್ತಾ ಅನ್ನೋದ್ರ ಬಗ್ಗೆ ನಾನೊಂದಿಷ್ಟು ಸಂಶೋಧನಾತ್ಮಕವಾಗಿ ಅವರಿಗೆ ಆಪ್ತ ಸಮಾಲೋಚನೆಗೆ ಒಳಪಡಿಸ್ತೀನಿ. ಇದು ಹೀಗೆ ಉಂಟಾಗತ್ತೆ. ಇದು ಉರಿಯುತ್ತಾ? ಪತಿಯನ್ನ ಅರಿತು, ಸತಿಯನ್ನ ಅರಿತು ಬೆಳಗುವಂತಹ ಈ ಕುಟುಂಬ, ಇಡೀ ಕುಟುಂಬ ಸ್ವರ್ಗಕ್ಕೆ ಕಿಚ್ಚು ಅಚ್ಚಂದ ಸರ್ವಜ್ಞನಾಗೆ ಸ್ವರ್ಗದಲ್ಲಿರುವಂತಹ ಕುಟುಂಬ. ಅತ್ತೆ ಚೆನ್ನಾಗಿದ್ದಾರೆ, ಗಂಡ ಚೆನ್ನಾಗಿದ್ದಾರೆ, ಮಾವ ಚೆನ್ನಾಗಿದ್ದಾರೆ, ಎಲ್ಲರೂ ಚೆನ್ನಾಗಿದ್ದಾರೆ. ಆದರೆ ಈಕೆಯ ಮೈ ಮೇಲೆ ರಕ್ತ ಹೇಗೆ ಬರುತ್ತೆ? ಏಕೆಯ ಮೈ ಮೇಲೆ ಬಂದರೆ ಏನೋ ಆಕೆ ಏನೋ ಮಾಡ್ಕೊಂಡಿರ್ಬೋದು, ಮಾನಸಿಕ ಖಿನ್ನತೆಗೆ ಒಳಗಾಗಿ ಅಂತಂದರೆ, ಆ ಮುಗ್ಧ ಮಗುವಿನ ಮೇಲೆ, ಏನೂ ಅರಿಯದ ಮಗುವಿನ ಮೇಲೆ ರಕ್ತ ಬರಲಿಕ್ಕೆ ಹೇಗೆ ಸಾಧ್ಯ? ಇದೊಂಥರ ಸವಾಲಾಗಿ ಪರಿಣಮಿಸುತ್ತೆ. ನಾವು 1-2 ದಿವಸ ನಿರಂತರವಾಗಿ ಆ ಮನೆಯಲ್ಲಿ ಸಂಶೋಧನೆ ಮತ್ತು ಆಪ್ತ ಸಮಾಲೋಚನೆಗೆ ಇರ್ತೇನೆ. ಕೊನೆಗೆ ಏಕಾಂಗಿಯಾಗಿ ಆಕೆಯನ್ನು ಕುಳಿತು ನಾನು ಮಾತನಾಡ್ತಾ ಇದ್ದಾಗ ಆಕೆ ಹೇಳ್ತಾರೆ, ಗೊತ್ತಿಲ್ಲ ಸ್ವಾಮಿ, ನನಗೂ ನನ್ನ ಮಗುಗೂ ಯಾರೋ ಮಾಡಿಸ್ಬಿಟ್ಟಿದ್ದಾರೆ. ನಿನ್ನ ಮಗುಗೆ ಯಾಕೆ ಮಾಡಿಸ್ತಾರೆ? ಅಂಥದ್ದೇನು ಅನ್ಯಾಗಿದೆ? ಇಲ್ಲ, ನನಗೆ 6 ತಿಂಗಳಿಂದ ಈ ರೀತಿ ತೊಂದರೆ ಇತ್ತು. ಯಾಕೆ 6 ತಿಂಗಳಿಂದ ಅಂತ? ನನ್ನ ಮಗು ಹುಟ್ಟಿದರ ಸ್ವಾಮಿ, ಆ ಮಗು ಹುಟ್ಟಿದಾಗಲಿಂದಲೂ ಈ ಮನೆಯಲ್ಲಿದ್ದೀನಿ.
ನಮ್ಮ ಅಪ್ಪ ಅಮ್ಮ ಹೇಳಿದರು ಬಾಣಿತನಕ್ಕೆ ನಮ್ಮ ಮನೆಗೆ ಕಳಿಸಿ ಅಂತ. ಆದರೆ ಇವರು ಆ ತವ್ರ ಮನೆಗೆ ಕಳಿಸ್ಲೇ ಇಲ್ಲ, ಇಲ್ಲೇ ಮಾಡಿದರು. ಅವತ್ತಿನಿಂದ ಹೀಗೆ ಆಗ್ತಾಯಿದೆ, ಈ ಮನೆ ಒಳಗಡೆನೇ ಆಗ್ತಾಯಿದೆ, ಇದು ಹೊಸ ಮನೆ. ಹಾಗಾದರೆ ನೀನು ನಿಮ್ಮ ತವ್ರ ಮನೆಗೆ ಹೋಗಿದ್ದಿದ್ರೆ ಅದು ನನಗೆ ಗೊತ್ತಿಲ್ಲ. ಅಲ್ಲಿ ಒಂದು ಅನುಮಾನದ ಎಳೆ ನನಗೆ ಕಾಡ್ತಾ ಹೋಗುತ್ತೆ. ಮಗನ ಮದುವೆಗೆ 4 ವರ್ಷ ಆಯ್ತು ರೀ. ಆದ್ರೆ 2 ವರ್ಷ ಮಾತ್ರ ಏನೂ ಇಲ್ಲ, ಎಲ್ಲ ಬರೋಬ್ಬರಿ ಅದಾಳ್ರಿ ಆಕೆ. 2 ವರ್ಷದ ಮ್ಯಾಗ ಆಕೆ ಅರಿವಿ ಕತ್ತರಿಸ್ಕೊಂಡು ಹೋಗ್ಯಾರ ಆಕೆಗೆ ಮಾಡಿರಿ. ಅದರ ಮ್ಯಾಲೆ ಏನೈತಿ, ಮತ್ತು 5-6 ತಿಂಗಳಿಗೆ 2ನೇ ಡೆಲಿವರಿ ಆದ ಬಳಿಕ ಹೆಣ್ಣು ಹುಡುಗಿಗೆ ಈ ಅರಿವಿ ಕತ್ತರಿಸಿನೂ ಈ ರೀತಿ ಮಾಡಿದ್ದಾರೆ. ಅದು ಕೊರದಿಂದ 6 ತಿಂಗಳು ಕಣ್ಣಾಗ ಕಾರು ಬೀಳಾಕತ್ತೈತ್ರಿ ಆಕೆಗೆ. ಮೊದಲು 6 ತಿಂಗಳು ಬರೀ ಕೊರದೆ ಮಾಡೈತ್ರಿ. ಕೊರ್ದು 6 ತಿಂಗಳು ಕಣ್ಣಾಗ ಕಾರು ಬೀಳಾಕೈತ್ರಿ. ಕಣ್ಣಾಗ ಕಾರು ಬೀಳೋದು ಚಲೋ ಆತ್ರಿ, ಕೊರಿದು ಚಲೋ ಆಗೈತೆ. ಮೈ ತುಂಬ ರಕ್ತ ಬರ್ತಾ ಇದೆ ರೀ, ಬ್ಲಡ್ ಹೊಡೆದಾಗೈತೆ, ರಕ್ತ ಬರ್ತಾ ಇದೆ. ನಾವು ವೈದ್ಯರಂತೆ ಹೋದರೂ ಅಲ್ಲಿ ನಂಬ್ತಾ ಇಲ್ಲರಿ ಅವರು. ಬ್ಲಡ್ ಎಲ್ಲ ಚೆಕ್ ಮಾಡಿಸಿವ್ರಿ, ಎಲ್ಲ ನಾರ್ಮಲ್ ಐತಿ. ಹಾಸ್ಪಿಟಲ್ಗೆ ಹೋದ್ರೆ ಅವ್ರು ನಂಬಾಕ್ತಾ ಇರಲ್ಲ. ಮತ್ತು ಶಾಸ್ತ್ರಿಗಳಂತೂ ಹೋಗಿದ್ದು, ಶಾಸ್ತ್ರಿಗಳು ಹಂಗಾಯ್ತು ಹಿಂಗಾಯ್ತು ಅಂತ ದುಡ್ಡು ಇಸ್ಕೋತಾರೋ ಕಳಿಸ್ಬಿಡ್ತಾರೋ. ಎಲ್ಲಿ ಹೋದ್ರೂ ಕಡಿಮೆ ತಯಾರಿಲ್ಲರಿ ಸರ್. ಅದಕ್ಕಾಗಿ ನಮ್ಗೆ ಆದ ಅನ್ಯಾಯ ಇನ್ನವ್ರಿಗೆ ಆಗಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಮಾತ್ರ ಮಾಡೋರಾತಿ, ಮಾಡಿಸುವವರಾತಿ ಎಲ್ಲರೂ ಸರ್ನಾಸ ಅಲ್ಲಿ ಅಂತೇಳಿ ದೇವರಲ್ಲಿ ಬೇಡ್ಕೋತನ್ರಿ. ಅವ್ರೀಗ ಹುಡುಗಿ ಅರಿವಿ ಏನು ಕತ್ತರಿಸ್ಕೊಂಡು ಹೋಗ್ಯಾರಲ್ರಿ, ಅಲ್ಲೇ ಗೊಂಬಿ ಮಾಡಿರ್ತಾರೆ ಅವ್ರು. ಗೊಂಬಿ ಮಾಡಿ ಆ ಗೊಂಬಿಗೆ ಬ್ಲೇಡ್ ಹಾಕ್ಕೊಂತ ಕುಂತ್ರೆ ಈ ಹುಡುಗಿ ಕಂಪಲ್ಸರಿ ಮನೆಗೆ ಬಂದು ಹಾಕೈತ್ರಿ. ಈಗ ಆಕೆನ ಈ ಹುಡುಗಿ ತಾಯಿನ ಬೇರೆ ಕಡೆಯೂ ಇಟ್ಟು ನೋಡಿದ್ರು, ನಮ್ಮ ಬೀಜರ ಇದ್ದಲ್ಲಿಕ ಅಲ್ಲೂ ಆಗಾಕೈತ್ರಿ. ಅದು ಈ ಹುಡುಗಿ ಈಗ 15 ದಿವಸ ಆಯ್ತಲ್ಲ ಚಾಲೂ ಆಗಿ, ಈ ಹುಡುಗಿನ ಬೇರೆ ಕಡೆ ಎಲ್ಲೂ ಓದೇ ಇಲ್ಲ. ಅಲ್ಲೇ ದೇವಸ್ಥಾನ ಗುಡಿಯಾಗ ಪರಮಾಂದ್ರ ಗುಡಿಯಾಗ ಇಟ್ಕೊಂಡು ಕುಂತು ಬಿಟ್ಟಿದ್ರು. ಈ ಮನೆಯಲ್ಲಿ ತುಂಬ ಚೆನ್ನಾಗಿದ್ದಾರೆ, ಚೆನ್ನಾಗಿ ನೋಡ್ಕೊಳ್ತಾರೆ. ಆದರೆ ತವ್ರ ಮನೆಗೆ ಮಗುನ ಕಳಿಸ್ತಲೇ ಇಲ್ದಿದ್ದಕ್ಕೆ, ಆ ಮಗುನ ಕಳಿಸ್ತಲೇ ಇದ್ದಿದ್ದಕ್ಕೆ ಹಿಂಗಾಗಿದೆಯಾ ಅಂತ ಒಂದು ಅನುಮಾನದ ಎಳೆ ನನ್ನನ್ನು ಕರ್ಕೊಂಡು ಹೋದಾಗ ಯೋಚನೆ ಮಾಡ್ತೀವಿ. ಹೋ, ಈಕೆಗೇನು ಆಗಿದೆ, ನಾನು ತವ್ರ ಮನೆಯಲ್ಲಿ ಹೆರಿಗೆ ಮಾಡ್ಕೊಳ್ಬೇಕಾಗಿತ್ತು, ಇಲ್ಲಿದ್ದೀನಿ. ಸರಿ, ಹಾಗೆ ಏನಾರು ಆಸೆ ಫುಲ್ಫಿಲ್ ಮಾಡ್ಕೊಳ್ಳೋದಾದರೆ ಹೇಳ್ಕೊಬೋದಾಗಿತ್ತಲ್ವಾ? ಇಲ್ಲ, ಇವ್ರಿಗೂ ಕೂಡ ಮಗು ಬೇಕಾಗಿದೆ. ಈ ಮನೆಯವರಿಗೆ ಅತಿಯಾಗಿ ಒಳ್ಳೆ ಸುಂದರವಾದ ಸೊಸೆ ಸಿಕ್ಕಿದ್ದಾಳೆ, ಇವಳನ್ನ ಬಿಟ್ಕೊಡೋದು ಬೇಡ ಅನ್ನೋ ಒಂದು ಮನಸ್ಸು ಆ ಕುಟುಂಬದ ಒಳಗಡೆ ಇದೆ. ತುಂಬ ಆ ಸತಿಯನ್ನು ಅರಿತು ಬಾಳುವ ಪತಿ ಇದ್ದಾರೆ. ನಾನಾಗಲೇ ಹೇಳಿದೆ, ಅರಿತು ಬಾಳುವ ಪತಿ ಇದ್ದಡೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ ಅಂತ. ಅದು ಇಲ್ಲಿ ಯಾರ್ದು ತೊಂದರೆ ಇಲ್ಲ. ಅಲ್ಲಿ ಇದ್ದಿದ್ದೇ ಒಂದು ಹೇಳೆ, ತವ್ರ ಮನೆಗೆ ನಮ್ಮನ್ನು ಕಳಿಸ್ಲಿಲ್ಲ ಅಂತ. ಹಾಗಾದರೆ ಅಷ್ಟಕ್ಕೆ ಮಾನಸಿಕ ಖಿನ್ನತೆಗೆ ಒಳಗಾಗಲಿಕ್ಕೆ ಸಾಧ್ಯ ಆಗುತ್ತಾ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾನಸಿಕ ಖಿನ್ನತೆಗೆ ಒಳಗಾಗೋದಿದ್ದರೆ, ಹಾಗಾದರೆ ಆಕೆಯ ಮೈ ಮೇಲೆ ಅಷ್ಟು ಬರೆ ಯಾಕೆ ಬರಬೇಕಾಗಿತ್ತು, ಅಷ್ಟು ನೋವು ಯಾಕಬೇಕಾಗಿತ್ತು? ನಾನು ಅಂದ್ಕೊಂಡೆ, ಈ ನೋವಿಗಿಂತ ಬಲಾಢ್ಯವಾದ ಇನ್ನೊಂದು ಒಳ ನೋವಿದೆ ಅನ್ನೋದನ್ನು ನಾನು ಅರ್ಥ ಮಾಡ್ಕೊಳ್ತಾ ಹೋದೆ. ಈಕೆಯ ದೇಹದ ಮೈ ಮೇಲೆ ಬರೆ ಬೀಳೋದ್ರ ಜೊತೆಗೆ ರಕ್ತ ಸುರಿತಾ ಇತ್ತು, ರಕ್ತ ಧಾರಾಕಾರವಾಗಿ ಹರಿತಾ ಇತ್ತು. ಈಕೆಯ ಮೈ ಮೇಲೆ ರಕ್ತ ಹರಿಯೋದ್ರ ಜೊತೆಗೆ ಆ ಮಗುವಿಗೂ 6 ತಿಂಗಳ ಹಸುಗೂಸುವಿನ ಕೈಕಾಲುಗಳ ಮೇಲೆ ರಕ್ತ ಬರ್ತಾ ಇತ್ತು. ನೀವು ನೋಡ್ತಾ ಇದ್ದೀರಿ. ಹಾಗಾದರೆ ಯಾಕೆ? ಪ್ಲೀಸ್ ವಾಚ್ ನೆಕ್ಸ್ಟ್ ಎಪಿಸೋಡ್.